ಕಾಂತಾರ ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಹೇಗನಿಸ್ತು ಮತ್ತೆ ಇದರಲ್ಲಿರೋ ಹಿಡನ್ ಡೀಟೇಲ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕೂ ಮುಂಚೆ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹೈಪ್ ಮಾಡೋದನ್ನ ಮರಿಬೇಡಿ. ಕಾಂತಾರ ಚಾಪ್ಟರ್ 1 ಬುಕ್ ಮೈ ಶೋ ಸಿನಾಪ್ಸಿಸ್ ಪ್ರಕಾರ ನೋಡೋದಾದ್ರೆ ದಿ ಡಿವೈನ್ ಫಾರೆಸ್ಟ್ ವಿಸ್ಪರ್ಸ್ ಎ ಲೆಜೆಂಡ್ ವಾಸ್ ಬಾರ್ನ್ ಅಂತ ಇದೆ. ರಿಷಬ್ ಅವರು ಹೇಳಿರೋ ಪ್ರಕಾರ ಆ ದೈವ ಎಲ್ಲ ಹೇಗೆ ಹುಟ್ಟಿದ್ವು, ಯಾವ ಕಾರಣಕ್ಕೆ ಹುಟ್ಟಿದ್ವು, ಅದರ ಬಗ್ಗೆ ಸಿನಿಮಾ ಮಾತಾಡತ್ತೆ ಅಂತ ಹೇಳಿದ್ದಾರೆ. ಸೊ ಕಾಂತಾರ ಸಿನಿಮಾ ನೋಡದೇ ಇದ್ರು ಕೂಡ ಈ ಸಿನಿಮಾನ ನೋಡ್ಬೋದು, ಲಿಂಕ್ ಇರೋದಿಲ್ಲ ಅಂತ ಅನ್ಸುತ್ತೆ. ಕಾಂತಾರದಲ್ಲಿ ಹೇಗೆ ಒಬ್ರು ಇನ್ನೊಬ್ರಿಗೆ ಕತೆ ರೀತಿ ಹೇಳ್ತಾ ಇರ್ತಾರೋ ಇಲ್ಲೂ ಕೂಡ ಅದೇ ರೀತಿಯಲ್ಲೇ ಸಿನಿಮಾ ಸ್ಟಾರ್ಟ್ ಆಗತ್ತೆ. ಅಂಡ್ ಈವನ್ ಟ್ರೈಲರ್ ಕೂಡ ಹಾಗೆ ಸ್ಟಾರ್ಟ್ ಆಗಿದೆ. ಟೆಕ್ನಿಕಲ್ ವಿಷಯಕ್ಕೆ ಬಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಡಿ ಆಗಿದೆ. ಆರ್ಟ್ ಡಿಪಾರ್ಟ್ಮೆಂಟ್, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, VFX ಟೀಮ್, ಎಡಿಟಿಂಗ್ ಟೀಮ್, ಕಲರ್ ಗ್ರೇಡಿಂಗ್ ಟೀಮ್, ಇದ್ರ ಬಗ್ಗೆ ಮಾತಾಡಂಗೆ ಇಲ್ಲ. ರೀಸೆಂಟ್ ಆಗಿ ಕೆಲವೊಂದು ಸಿನಿಮಾಗಳಲ್ಲಿ ಯೂಸ್ ಮಾಡೋದು, VFX ಸರಿ ಇಲ್ಲ ಅಂತ ಟ್ರೋಲ್ ಆಗ್ತಾ ಇದ್ವು. ಬಟ್ ಈ ಸಿನಿಮಾ ಆ ವಿಷಯದಲ್ಲಿ ಎಲ್ಲರ ಬಾಯಿ ಮುಚ್ಚಿದೆ ಅಂತ ಹೇಳ್ಬೋದು. ಫ್ರೇಮ್ ಬೈ ಫ್ರೇಮ್ ಪಾಸ್ ಮಾಡಿ ಎಲ್ಲಾ ಸಬ್ ಟೈಟಲ್ಸ್ನು ಬರ್ಕೊಂಡೆ. ಏನೇನು ಅರ್ಥ ಮಾಡ್ಕೊಳಕ್ ಆಗುತ್ತೋ ಅದೆಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತ. ಈ ಪ್ರೋಸೆಸ್ ಅಲ್ಲಿ ಯಾವುದಕ್ಕೂ ಕ್ಲಾರಿಟಿ ಅಂತ ಸಿಗ್ಲಿಲ್ಲ. ಇನ್ನ ತುಂಬಾ ವಿಷಯಗಳನ್ನ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಹೈಡ್ ಮಾಡೇ ಇಟ್ಟಿದ್ದಾರೆ ಅಂತ ಅನಿಸ್ತು. ಬನ್ನಿ ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಏನೇನ್ ಅನಿಸ್ತೋ ಅದೆಲ್ಲ ಮಾತಾಡೋಣ. ಬಟ್ ಇದೆಲ್ಲ ನನ್ನ ಒಪಿನಿಯನ್ ಅಷ್ಟೇ, ಇದೇ ಕರೆಕ್ಟ್ ಅಂತಲ್ಲ. ಸಮ್ ಟೈಮ್ಸ್ ಕರೆಕ್ಟ್ ಇರ್ಬೋದು, ಸಮ್ ಟೈಮ್ಸ್ ಸಿಲ್ಲಿ ಅಂತ ಕೂಡ ಅನಿಸ್ಬೋದು. ಫಸ್ಟ್ ಆಫ್ ಆಲ್ ಸ್ಟೋರಿ ಲೈನ್. ಕಾಂತಾರ ಅನ್ನೋದು ಒಂದು ಪ್ಲೇಸು, ಅಲ್ಲಿ ಸ್ವಲ್ಪ ಜನಗಳು ಜೀವನ ಮಾಡ್ತಾ ಇದ್ದಾರೆ. ಈ ಕಡೆ ಎರಡು ರಾಜರ ಫ್ಯಾಮಿಲಿ. ನಮ್ಮ ಮುಖ್ಯ ಪಾತ್ರಕ್ಕೂ ಆ ರಾಜರಿಗೂ ಕಾನ್ಫ್ಲಿಕ್ಟ್ ಬರುತ್ತೆ. ಆ ಕಾನ್ಫ್ಲಿಕ್ಟ್ ಕಾಡಲ್ಲಿ ಇರೋದೆಲ್ಲ ನಮ್ಮದು ಅನ್ನೋದಕ್ಕೆ ಬರ್ಬೋದು, ಕನಕವತಿಯಿಂದ ಬರ್ಬೋದು, ಹೇಗಾದ್ರೂ ಬರ್ಬೋದು. ಆ ಕಾನ್ಫ್ಲಿಕ್ಟ್ ನ ನಮ್ಮ ಮುಖ್ಯ ಪಾತ್ರ ಸಾಲ್ವ್ ಮಾಡ್ತಾರೆ, ಅದೇ ಕತೆ. ಆದ್ರೆ ಇದರ ನಡುವೆ ಕತೆ ತುಂಬಾ ಲೇಯರ್ಸ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ಬೋದು. ಈ ಫ್ರೇಮ್ ನ ಅಬ್ಸರ್ವ್ ಮಾಡಿದ್ರೆ ಕಾಂತಾರ ಫಿಲ್ಮ್ ಅಲ್ಲಿ ದೈವ ತಿರುಗುತ್ತಲ್ಲ, ಅದೇ ಜಾಗ ಇದಾಗಿರ್ಬೋದು ಅಂತ ಅನಿಸ್ತು. ಆ ಜಾಗದಲ್ಲಿ ಒಬ್ಬ ಈಗ ಹುಟ್ಟಿದಾನೆ. ಅವನನ್ನ ಅಲ್ಲಿರೋ ಜನ ಬರ್ಮೆ ಅಂತ ಕರಿತಾ ಇದ್ದಾರೆ. ಬರ್ಮೆ ಅಂದ್ರೆ ಏನು ಅಂತ ನಾನು ಹುಡುಕ್ತಾಗ ನನಗ್ ಗೊತ್ತಾಗಿದ್ದು ಬ್ರಹ್ಮ ಅನ್ನೋ ಪದ ತುಳುನಲ್ಲಿ ಬರ್ಮೆ ಅಂತ ಆಗಿದೆ ಅಂತ ಇಂಟರ್ನೆಟ್ ಹೇಳ್ತಾ ಇದೆ. ಸೊ ಸಿಕ್ಕಿರೋ ಪಾಪುಗೆ ಆ ಜನಗಳು ದೇವರ ಹೆಸರನ್ನ ಇಡಬಹುದು. ಮತ್ತೆ ಇಲ್ಲಿ ಹುಲಿನ ತೋರಿಸಿದ್ದಾರೆ. ನನಗೆ ಅನ್ಸಿರೋ ಪ್ರಕಾರ ಮೆಟಾಫರಿಕಲಿ ಏನೋ ಹೇಳಿದ್ದಾರೆ ಅಂತ ಅನಿಸ್ತು. ಕಾದು ನೋಡ್ಬೇಕು. ಕೆಲವು ಪುರಾಣದ ಪ್ರಕಾರ ಲಾರ್ಡ್ ಅಯ್ಯಪ್ಪ ವಿಷ್ಣು ಹಾಗೂ ಶಿವನ ಮಗ ಅಂತ ಹೇಳಿದ್ದಾರೆ. ಲಾರ್ಡ್ ಅಯ್ಯಪ್ಪ ಅವರ ವಾಹನ ಹುಲಿ. ಸೊ ಹಾಗಾಗಿ ಶಿವನ ಮಗ ಅವನು ಅಂತ ಮೆಟಾಫರಿಕಲಿ ಹೇಳಿರ್ಬೋದೇನೋ ಅಂತ. ಸುಮ್ನೆ ಗೆಸ್ ಅಷ್ಟೇ, ಓವರ್ ಥಿಂಕಿಂಗ್ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ನನಗೆ ಯಾಕೆ ಹಂಗನ್ಸ್ತು ಅಂದ್ರೆ ಈ ಡೈಲಾಗ್ ಇಂದ ಈಶ್ವರ ಧರ್ಮನ ಪ್ರೊಟೆಕ್ಟ್ ಮಾಡೋದಕ್ಕೆ ಗಣಗಳನ್ನ ಕಳಿಸ್ತಾರೆ ಅಂತೇನೋ ಹೇಳ್ತಾರೆ. ಇದರ ಆ ಪಾಪುನೇ ರಿಷಬ್ ಅವರ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಅಂದ್ರೆ ದೈವಗಳು ಹೇಗೆ ಹುಟ್ಟಿದ್ವು ಅಂತ ಹೇಳೋ ಕತೆ ಇದಾಗಿದೆ. ಆ ಟೈಮ್ ಲೈನ್ ಅಲ್ಲಿ ಆಗಿರೋ ಪ್ರಾಬ್ಲಮ್ ಇಂದ, ಅಂದ್ರೆ ರಾಜ ಆಗಿ ಜನಗಳನ್ನ ಆಳ್ತಾ ಇರೋರು ಅಧರ್ಮದ ಕಡೆ ಹೊರಟಾಗ ಹುಟ್ಟಿರೋದೇ ದೈವ ಅಂತ ಹೇಳ್ತಿರ್ಬೋದು. ಮತ್ತೆ ಈ ಸೀನ್ ಥಿಯೇಟರ್ ಅಲ್ಲಿ ಹೈ ಮೂಮೆಂಟ್ ಕೊಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಫ್ರೇಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎರಡೂ ದೈವಗಳು ಒಟ್ಟಿಗೆ ಕಾಣಿಸ್ತಾ ಇದಾವೆ. ಈ ಫ್ರೇಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಒಂದು ದೈವ ಇದೆ, ಇದು ಬೇರೆ. ಸೊ ಹಾಗಾಗಿ ಈ ಪೋರ್ಷನ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ಬೋದು. ಈ ಫ್ರೇಮ್ ಅಲ್ಲಿ ರಿಷಬ್ ಅವರು ಏನೋ ಕೇಳಿಸ್ಕೊತಾ ಇದ್ದಾರೆ. ಬರ್ಮೆ ಬರ್ಮೆ ಅನ್ನೋ ತರ ಸೌಂಡ್ ಬರ್ತಾ ಇದೆ. ಮತ್ತೆ ಇದು ಸಿನಿಮಾದ ಸ್ಟಾರ್ಟಿಂಗ್ ಪೋರ್ಷನ್ಸ್ ಇರ್ಬೋದು. ಆ ಒಂದು ಪವಿತ್ರವಾದ ಕಲ್ಲು ಕಾಡು ಜನಕ್ಕೆ ಸೇರಿರ್ಬೋದು. ಆದ್ರೆ ರಾಜರು ಇರೋ ಜಾಗದಲ್ಲಿ ಕೂಡ ಅದೇ ಸಿಂಬಲ್ ಕಾಣ್ತಾ ಇದೆ. ಕಾಡು ಜನಕ್ಕೆ ಸಂಬಂಧಪಟ್ಟಿದ್ದು ರಾಜರ ಕೈಗೆ ಸೇರಿರ್ಬೋದು. ನಿಮಗೇನನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ಈ ಫ್ರೇಮ್ ಸಾಕು ಯಾಕೆ ಕಾಂತಾರ ಸಿನಿಮಾ ನೋಡ್ಬೇಕು ಅನ್ನೋದಕ್ಕೆ. ರಾಜನ ಕಡೆಯವರು ಕಾಡಿನ ಜನಗಳ ಮೇಲೆ ಬಂದು ಅವರ ಮನೆಗಳಿಗೆ, ಅವರ ಜಾಗನ ಧ್ವಂಸ ಮಾಡೋದಕ್ಕೆ ಬೆಂಕಿ ಹಚ್ಬೋದು. ಆ ಬೆಂಕಿಯಿಂದಾನೇ ಈ ದೈವ ಕಾಣ್ಬೋದೇನೋ ಅಂತ ಅನಿಸ್ತಾ ಇದೆ. ಕಾದು ನೋಡ್ಬೇಕು. ಅದು ಹಾಗೆ ಆದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತೆ ಕನಕವತಿ ಕಾಡಲ್ಲಿರೋ ಜನಗಳ ಬಗ್ಗೆ ತಿಳ್ಕೊಬೇಕು ಅಂತ ಬಂದು ಇಲ್ಲಿ ಇನ್ನೇನೋ ಆಗೋಗುತ್ತೆ. ಇದು ನಿಮ್ಮವ್ರಿಗೆ ಗೊತ್ತಾದ್ರೆ ನೀವು ನಮ್ ಜೊತೆಲೇ ಇರ್ಬೇಕಾಗತ್ತೆ ಅಂತ ರಿಷಬ್ ಅವರ ಕ್ಯಾರೆಕ್ಟರ್ ಹೇಳತ್ತೆ. ಸೊ ಇವ್ರಿಬ್ರ ಲವ್ ಸ್ಟೋರಿ ತುಂಬಾ ಕಮ್ಮಿ ಟೈಮ್ ಅಲ್ಲಿ ತೋರಿಸ್ತಾರೆ ಅಂತ ಅನ್ಸುತ್ತೆ. ನೋಡಿ ಈ ಫ್ರೇಮ್ ಅಲ್ಲಿ ಇವರನ್ನ ನೋಡಿದ್ರೆ ರಿಷಬ್ ಅನಿಸ್ತಾ ಇದಾರೆ. ಆದ್ರೆ ಹಿಂದೆ ಮಲಗಿರೋರು ಯಾರು? ಅವರ ತರಾನೇ ಈ ಫ್ರೇಮ್ ಅಲ್ಲೂ ಒಬ್ರು ಇರ್ತಾರೆ. ಅವ್ರು ಯಾರು? ಅವ್ರಿಬ್ರು ಒಬ್ರೇನಾ? ಆ ಕ್ಯಾರೆಕ್ಟರ್ನ ಹೈಡ್ ಮಾಡಿ ಇಟ್ಟಿದ್ದಾರೆ. ಕಾಂತಾರದ ಜನ ಕುಲಶೇಖರ್ ಅವರ ಮಾರ್ಕೆಟ್ ಪ್ಲೇಸ್ಗೂ ಎಂಟ್ರಿ ಆಗ್ತಾರೆ ಅಂತ ಒಂದು ಡೈಲಾಗ್ ಅಲ್ಲಿ ಬರುತ್ತೆ. ಸೊ ಅದೇ ಮೇನ್ ಕಾನ್ಫ್ಲಿಕ್ಟ್ ಪಾಯಿಂಟ್ ಏನೋ. ಅದಾದ್ಮೇಲೆ ರುಕ್ಮಿಣಿ ಅವರ ಪಾತ್ರ, ಅವರ ಸಂಪತ್ತು ಮತ್ತೆ ಅವರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿ ಅದು ಇನ್ನೇನೋ ಆಗತ್ತೆ ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಕುಲಶೇಖರ ಪಾತ್ರನೇ ಸ್ವತಃ ಕಾಂತಾರ ಜಾಗಕ್ಕೆ ಬರ್ಬೋದು. ಸೊ ಹೀಗೆ ತುಂಬಾ ಯೋಚನೆ ಬರುತ್ತೆ ರಿಲೀಸ್ ಆಗೋ ತನಕ. ಥಿಂಕ್ ಮಾಡೋದಕ್ಕೆ ಟೈಮ್ ಇರುತ್ತಲ್ಲ, ಹೀಗೆ 1000 ಥಾಟ್ಸ್ ಬರ್ತಾ ಇರುತ್ತೆ. ಯಾವುದು ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆಗಲ್ಲ.
ಈ ಪೋರ್ಷನ್ಸ್ ಏನ್ ಬರುತ್ತೋ ಅದು ತುಂಬಾ ಹೈಲೈಟ್ ಆಗ್ಬೋದು. ಇವರೇ ಶಿವನನ್ನ ಹೇಗೆ ತೋರಿಸ್ತಾರೆ, ಎಲ್ಲಾ ಗಣಗಳು ಈ ನೆಲದ ಒಳಗೆ ಇದಾವೆ ಅನ್ನೋ ಒಂದು ಡೈಲಾಗ್ ಬರುತ್ತೆ. ತುಂಬಾ ಕ್ಯೂರಿಯಾಸಿಟಿ ಇದೆ, ಕಾದು ನೋಡ್ಬೇಕು. ಸೊ ಒಟ್ನಲ್ಲಿ ರಿಷಬ್ ಶೆಟ್ಟಿ ಅವರು ಈ ಲೆವೆಲ್ ಔಟ್ಪುಟ್ ಬರುವಂತ ಸಿನಿಮಾ ತೆಗಿತಾರಾ ಅಂತ ಒಂದು ಡೌಟ್ ಇತ್ತು, ಇವತ್ತು ಕ್ಲಿಯರ್ ಆಯ್ತು. ಕನ್ನಡ ಇಂಡಸ್ಟ್ರಿಯಿಂದ ಇನ್ನೊಂದು ಸಿನಿಮಾ 1000 crore ಮಾರ್ಕೆಟ್ಗೆ ಎಂಟ್ರಿ ಆಗೋದು ಕನ್ಫರ್ಮ್ ಅಂತ ಅನಿಸ್ತಾ ಇದೆ. ಯಾವ ವಿಷಯದಲ್ಲೂ ಟೆಕ್ನಿಕಲ್ ಇಶ್ಯೂ ಇಲ್ಲ, ಕತೆ ಚೆನ್ನಾಗಿದ್ದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ರೀಚ್ ಆಗುತ್ತೆ ಸಿನಿಮಾ. ನಮ್ಮ ಕಡೆಯಿಂದ ಕಾಂತಾರ ಟೀಮ್ಗೆ ಆಲ್ ದ ಬೆಸ್ಟ್. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ನಾರ್ಮಲ್ ಕತೆ ಅಂದ್ರೆ ತಪ್ಪಾಗುತ್ತೆ. ನಮ್ಮ ನೆಲದ ಕತೆನೆ ವಿಜುವಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ತಯಾರು ಮಾಡಿದ್ದಾರೆ ಸಿನಿಮಾನ. ಅಂಡ್ ಇದು ಇಲ್ಲಿಗೆ ನಿಲ್ಲಲ್ಲ, ಯಾಕಂದ್ರೆ ಕಾಂತಾರ ಚಾಪ್ಟರ್ 1 ಅಷ್ಟೇ, ಚಾಪ್ಟರ್ 2 ಮತ್ತೆ 3 ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾದು ನೋಡ್ಬೇಕು. ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.